ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಗಂಡಾಂತರ ಬಲಿಗಾಗಿ ಬಾಯಿ ತೆರೆದಿವೆ. ಮಹಾದೇವಪುರ ರಸ್ತೆಯ ಧೂಳು ತುಂಬಿದ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿ ಹೋಗಿರುವಂತದ್ದು. 2 ಕಿಲೋಮೀಟರ್ನಷ್ಟು ಹೊಂಡ ಬಿದ್ದಿದೆ. ಗುಂಡಿಗಳು ನೋಡಿದ್ರೆ ನೀವು ಹಾಗೆ ಶಾಕ್ ಆಗ್ತೀರಾ. ಸಿಲಿಕಾನ್ ಸಿಟಿಯಲ್ಲಿ ಈ ಯಮಗುಂಡಿಗಳ ಗಂಡಾಂತರ ಜೋರಾಗಿರುವಂತದ್ದು. ಮಹಾದೇವಪುರ ರಸ್ತೆ ಬಲಿಗಾಗಿ ಬಾಯಿ ತೆರೆದು ಕೂತಿದೆ. ಅದರ ಜೊತೆಗೆ ಇಡೀ ರಸ್ತೆಯೆಲ್ಲ ಕೂಡ ಧೂಳುಮಯ ಆಗಿರುವಂತದ್ದು. 2 ಕಿಲೋಮೀಟರ್ ಅಷ್ಟು ಕೂಡ ಗುಂಡಿಗಳು ಬಿದ್ದಿರುವಂತದ್ದು. ಜೀವವನ್ನ ಕೈಯಲ್ಲಿ ಹಿಡಿದು ವಾಹನ ಸವಾರರು ಸಂಚಾರ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ. ಜನರ ಬಲಿಗಾಗಿ ಕಾಯ್ತಾ ಕುಳಿತಿದೆ ಈಗ ಮಹಾದೇವಪುರದ ರಸ್ತೆ ಅಂತ ಹೇಳಬಹುದು. ಈ ಹಿಂದೆ ಕೂಡ ಒಬ್ಬ ಪುಟ್ಟ ಕಂದಮ್ಮ ಬಲಿಯಾಗಿದ್ದಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಪ್ರಸಾರವನ್ನ ಮಾಡಲಾಗಿತ್ತು. ಮಹಾದೇವಪುರದ ರಸ್ತೆಗೆ ಇನ್ನೆಷ್ಟು ಜನ ಬಲಿಯಾಗಬೇಕು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಗಮನಿಸ್ತಾ ಇರಬಹುದು ರಸ್ತೆಯನ್ನು ನೋಡಿ, ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಇದೇ ಗತಿಯಲ್ಲಿ ವಾಹನ ಸಂಚಾರರು ಸವಾರವನ್ನ ಮಾಡಬೇಕು. ಅಪ್ಪಿ ತಪ್ಪಿ ಆಳವಾದಂತಹ ಗುಂಡಿಯಿಂದ ಸ್ಕಿಡ್ ಆಗಿ ಬಿದ್ರು ಅಂತ ಅಂದ್ರೆ ಅಲ್ಲಿ ಬಲಿನೇ ಅಂತಾನೆ. ಒಂದು ಕಡೆ ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ನೋಡಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಗುಂಡಿ ಬಿದ್ದಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಾನೆ ಹೇಳ್ಬಹುದು. ಈಗಾಗಲೇ ಧೂಳು ತುಂಬಿದ ರಸ್ತೆಯಲ್ಲೇ ಸದ್ಯದ ಮಟ್ಟಿಗೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ನರಕ ದರ್ಶನ ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇಲ್ಲಿರುವಂತಹ ಗುಂಡಿಮಯ ರಸ್ತೆಯಿಂದ ಇಲ್ಲಿರುವಂತಹ ಜನರು ನಿತ್ಯವೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈ ಒಂದು ರೋಡ್ ನಿಮ್ಗೆ ಎಷ್ಟು ವರ್ಷದಿಂದ ಇಲ್ಲಿ ಸಮಸ್ಯೆ ಆಗ್ತದೆ ಸರ್? ಈ ರಸ್ತೆ ಮೋರ್ ದನ್ 10 ಇಯರ್ಸ್, 10 ವರ್ಷ ಮೇಲಾಯ್ತು ಸರ್. ಇಲ್ಲಿವರೆಗೂ ಯಾವುದೂ ರಿಪೇರಿ ಇಲ್ಲ. ಬರೀ ಮಳೆ ಬಂದ್ರೆ ಇಲ್ಲಿ ಸುಮಾರು ಸ್ಕೂಲ್ ಬಸ್ಸಸ್ ಹೋಗುತ್ತೆ, ಇಲ್ಲಿ ನಡೆಯಕ್ಕಾಗಲ್ಲ. ತುಂಬಾ ಸಮಸ್ಯೆ ಇದೆ. ಯಾವ್ದು ಇಲ್ಲಿವರೆಗೂ ಒಂದು ರೋಡ್ ಮಾಡಿಲ್ಲ. ಇಲ್ಲಿಂದ ಬಿದರಳ್ಳಿಯಿಂದ ಕಿತ್ತೂರಿನಿಂದ ಮೇನ್ ರೋಡ್ ಗಾರ್ಡನ್ ಸಿಟಿವರೆಗೂ ಓಡಾಡಕ್ಕಾಗಲ್ಲ. ಒಂದು 1 ಅವರ್ ಬೇಕಾಗುತ್ತೆ ಇಲ್ಲಿ ಹೋಗಕ್ಕೆ. ಎಷ್ಟು ಕಿಲೋಮೀಟರ್ ಸರ್? ನೀವು 1 ಅವರ್ ಎಷ್ಟು ಕಿಲೋಮೀಟರ್? ಒಂದು 2 ಕಿಲೋಮೀಟರ್ಸ್, 2 ಕಿಲೋಮೀಟರ್ಗೆ 1 ಅವರ್ ಬೇಕು. ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಸೊ ಇದೆಲ್ಲ ಫುಲ್ ನೀರೆಲ್ಲ ಬ್ಲಾಕ್ ಆಗತ್ತೆ ಇಲ್ಲಿ. ಈ ಮೋರಿ ಇದೆಲ್ಲ ನೋಡ್ತಾ ಇದ್ದೀರಿ ನೋಡಿ, ಇದು ಫುಲ್ ಆಗಿಬಿಟ್ಟು ನೀರೆಲ್ಲ ಇಲ್ಲಿ ತನಕ ಬರತ್ತು. ಅವಾಗ ಈ ರೋಡ್ ಎಲ್ಲ ಬ್ಲಾಕ್ ಮಾಡಿ ಯಾವ ಗಾಡಿನೂ ಹೋಗಕ್ಕೆ ಬಿಡಲ್ಲ ಇದೆ. ಸೊ ಇದೆಲ್ಲ ಬೆದರಲ್ಲಿ ಆ ಕಡೆ ಮೇಡಲ್ಲಿಂದ ಬರಬೇಕು, ಇಲ್ಲಿಗೆ ಬರಬೇಕಂದ್ರೆ. ಸೊ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ನಾವು ತುಂಬಾ ಫೈಟ್ ಮಾಡಿದೀವಿ, ಕಂಪ್ಲೇಂಟ್ಸ್ ಕೊಟ್ಟಿದ್ವಿ, ಯಾವ ಆಕ್ಷನ್ ತಗೊಂಡಿಲ್ಲ ಇಲ್ಲಿ. ಸರ್, ಇದು ಕಿತ್ತಕನೂರು ಪಂಚಾಯಿತಿ ತುಂಬಾ ಹಳೆ ಪಂಚಾಯಿತಿ. ಓಕೆ, ಸುಮಾರು ವರ್ಷದಿಂದ ಇಲ್ಲಿ ಇದೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಕಿತ್ತಕನೂರಿಂದ ಮೆಜಾರಿಟಿ ಆಫ್ ದಿ ರೋಡ್ ಏರಿಯಾಸ್ ಅಂದ್ರೆ ಕಿತ್ತಕನೂರು ಬಿದರಹಳ್ಳಿ, ಕಿತ್ತಕನೂರು ಮೇಡಹಳ್ಳಿ, ಕಿತ್ತಕನೂರು ಹಳೆಹಳ್ಳಿ, ಕಿತ್ತಕನೂರು ಟಿಸಿ ಪಾಳ್ಯ ರೋಡ್, ರಾಂಪುರ. ಸೊ ಇದೆಲ್ಲ ಕನೆಕ್ಟಿವಿಟಿ ಇದೆ. ಸೊ ಕಿತ್ತಕನೂರು ಈ ಮೇನ್ ಕಿತ್ತಕನೂರು ರೋಡ್ ಕರೆಕ್ಟ್ ಮಾಡಿದ್ರೆ ಇಲ್ಲಿಂದ ಸೊ ಚೆನ್ನಾಗಿರುತ್ತೆ ಸರ್. ಅದು ನಾವು ಏನ್ ಕೇಳ್ಕೊಳ್ತಾ ಇದೀವಿ ಅಂದ್ರೆ ಸೊ ಕಿತ್ತಕನೂರಿಂದ ಎಲ್ಲ ಕನೆಕ್ಟಿವಿಟೀಸ್ ಎಲ್ಲ ಸರಿ ಮಾಡ್ಬೇಕು ಸರ್. ಸರ್, ಈಗ ಇಲ್ಲಿ ಮಳೆ ಬಂದ್ರೆ ರಸ್ತೆಯಲ್ಲಿ ನೀರು, ಈ ಬೇಸಿಗೆಯಲ್ಲಿ ನೋಡಿದ್ರೆ ದಟ್ಟವಾಗಿರುವಂತಹ ಧೂಳು. ಈಗ ಹೆಲ್ತ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಈ ಒಂದು ರೋಡ್ ನಲ್ಲಿ ಹೋದವರು, ನಿಮ್ಗೆ ಡೈಲಿ ಓಡಾಡೋರಿಗೆ ಏನೇನಾಗ್ತಿದೆ ಸರ್? ಮೈನ್ ಏನಂದ್ರೆ ಈ ರೋಡ್ ನೀವು ನೋಡಿದ್ರೆ ಇಷ್ಟು ಗಾಡಿ ಓಡಾಡ್ತಾ ಇದೆಯಲ್ಲ, ಇಷ್ಟು ಗಾಡಿ ಓಡಾಡೋದು ಬಿದರಳ್ಳಿಯಿಂದ ಟಿಸಿ ಪಾಳ್ಯ ಮೇಡಳ್ಳಿಯಿಂದ ಬಿದರಳ್ಳಿಗೆ ಎಷ್ಟು ಗಾಡಿ ಓಡಾಡುತ್ತಂದ್ರೆ ಬರೀ ಧೂಳೆ ಸರ್ ಇಲ್ಲಿ ಇರೋದು. ಅಟ್ಲೀಸ್ಟ್ ಜನಕ್ಕೆ ಏನಾದ್ರೂ ಒಂದು ರೋಡ್ ಹಾಕೊಟ್ರೆ ಚೆನ್ನಾಗಿರುತ್ತೆ. ಮಳೆ ಕಾಲದಲ್ಲಿ ಇಲ್ಲಿ ನೋಡ್ಬೇಕು, ಆಲ್ಮೋಸ್ಟ್ 1/2 ಕಿಲೋಮೀಟರ್ ಫುಲ್ ಬ್ಲಾಕ್ ಆಗಿರುತ್ತೆ. ಇಲ್ಲಿ ಮೋರಿ ನೋಡ್ತಾ ಇದ್ರಲ್ಲ, ಈ ನೀರೆಲ್ಲ ಇಲ್ಲಿ ತುಂಬಿಕೊಳ್ಳುತ್ತೆ. ಜನ ಓಡಾಡಕ್ಕೂ ಆಗಲ್ಲ. ಬೇಸಿಕ್ ಅಂದ್ರೆ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಏನೋ ಇವರು ಕರೀತಾರೆ. ಅಂದ್ರೆ ಬೇಸಿಕ್ ಆಗಿರುವಂತಹ ಮೂಲ ಸೌಕರ್ಯ ಆಗಿರುವಂತಹ ರಸ್ತೆಗೋಸ್ಕರ ನಾವು ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂತಹ ಜನರು ಹೋರಾಟ ಮಾಡಬೇಕಂತ ಸನ್ನಿವೇಶ ಬಂದೊದಗಿದ್ದು ನಮ್ಮ ದುರಂತ ಅನ್ನೋ ನೋವಿನ ನುಡಿಯನ್ನು ಇಲ್ಲಿರುವಂತಹ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಗಂಡಾಂತರ ಬಲಿಗಾಗಿ ಬಾಯಿ ತೆರೆದಿವೆ. ಮಹಾದೇವಪುರ ರಸ್ತೆಯ ಧೂಳು ತುಂಬಿದ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿ ಹೋಗಿರುವಂತದ್ದು. 2 ಕಿಲೋಮೀಟರ್ನಷ್ಟು ಹೊಂಡ ಬಿದ್ದಿದೆ. ಗುಂಡಿಗಳು ನೋಡಿದ್ರೆ ನೀವು ಹಾಗೆ ಶಾಕ್ ಆಗ್ತೀರಾ. ಸಿಲಿಕಾನ್ ಸಿಟಿಯಲ್ಲಿ ಈ ಯಮಗುಂಡಿಗಳ ಗಂಡಾಂತರ ಜೋರಾಗಿರುವಂತದ್ದು. ಮಹಾದೇವಪುರ ರಸ್ತೆ ಬಲಿಗಾಗಿ ಬಾಯಿ ತೆರೆದು ಕೂತಿದೆ. ಅದರ ಜೊತೆಗೆ ಇಡೀ ರಸ್ತೆಯೆಲ್ಲ ಕೂಡ ಧೂಳುಮಯ ಆಗಿರುವಂತದ್ದು. 2 ಕಿಲೋಮೀಟರ್ ಅಷ್ಟು ಕೂಡ ಗುಂಡಿಗಳು ಬಿದ್ದಿರುವಂತದ್ದು. ಜೀವವನ್ನ ಕೈಯಲ್ಲಿ ಹಿಡಿದು ವಾಹನ ಸವಾರರು ಸಂಚಾರ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ. ಜನರ ಬಲಿಗಾಗಿ
ಕಾಯ್ತಾ ಕುಳಿತಿದೆ ಈಗ ಮಹಾದೇವಪುರದ ರಸ್ತೆ ಅಂತ ಹೇಳಬಹುದು. ಈ ಹಿಂದೆ ಕೂಡ ಒಬ್ಬ ಪುಟ್ಟ ಕಂದಮ್ಮ ಬಲಿಯಾಗಿದ್ದಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಪ್ರಸಾರವನ್ನ ಮಾಡಲಾಗಿತ್ತು. ಮಹಾದೇವಪುರದ ರಸ್ತೆಗೆ ಇನ್ನೆಷ್ಟು ಜನ ಬಲಿಯಾಗಬೇಕು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಗಮನಿಸ್ತಾ ಇರಬಹುದು ರಸ್ತೆಯನ್ನು ನೋಡಿ, ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಇದೇ ಗತಿಯಲ್ಲಿ ವಾಹನ ಸಂಚಾರರು ಸವಾರವನ್ನ ಮಾಡಬೇಕು. ಅಪ್ಪಿ ತಪ್ಪಿ ಆಳುವಾದಂತಹ ಗುಂಡಿಯಿಂದ ಸ್ಕಿಡ್ ಆಗಿ ಬಿದ್ರು ಅಂತ ಅಂದ್ರೆ ಅಲ್ಲಿ ಬಲಿನೇ ಅಂತಾನೆ. ಒಂದು ಕಡೆ ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ನೋಡಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಗುಂಡಿ ಬಿದ್ದಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಾನೆ ಹೇಳ್ಬಹುದು. ಈಗಾಗಲೇ ಧೂಳು ತುಂಬಿದ ರಸ್ತೆಯಲ್ಲೇ ಸದ್ಯದ ಮಟ್ಟಿಗೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ನರಕ ದರ್ಶನವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇಲ್ಲಿರುವಂತಹ ಗುಂಡಿಮಯ ರಸ್ತೆಯಿಂದ ಇಲ್ಲಿರುವಂತಹ ಜನರು ನಿತ್ಯವೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈ ಒಂದು ರೋಡ್ ನಿಮ್ಗೆ ಎಷ್ಟು ವರ್ಷದಿಂದ ಇಲ್ಲಿ ಸಮಸ್ಯೆ ಆಗ್ತದೆ ಸರ್? ಈ ರಸ್ತೆ ಮೋರ್ ದನ್ 10 years, 10 ವರ್ಷ ಮೇಲಾಯ್ತು ಸರ್. ಇಲ್ಲಿವರೆಗೂ ಯಾವುದೂ ರಿಪೇರಿ ಇಲ್ಲ. ಬರೀ ಮಳೆ ಬಂದ್ರೆ ಇಲ್ಲಿ ಸುಮಾರು ಸ್ಕೂಲ್ ಬಸ್ಸಸ್ ಹೋಗುತ್ತೆ, ಇಲ್ಲಿ ನಡೆಯಕ್ಕಾಗಲ್ಲ. ತುಂಬಾ ಸಮಸ್ಯೆ ಇದೆ. ಯಾವ್ದು ಇಲ್ಲಿವರೆಗೂ ಒಂದು ರೋಡ್ ಮಾಡಿಲ್ಲ. ಇಲ್ಲಿಂದ ಬಿದರಳ್ಳಿಯಿಂದ ಕಿತ್ತೂರಿನಿಂದ ಮೇನ್ ರೋಡ್ ಗಾರ್ಡನ್ ಸಿಟಿವರೆಗೂ ಓಡಾಡಕ್ಕಾಗಲ್ಲ. ಒಂದು 1 hour ಬೇಕಾಗುತ್ತೆ ಇಲ್ಲಿ ಹೋಗಕ್ಕೆ. ಎಷ್ಟು ಕಿಲೋಮೀಟರ್ ಸರ್? ನೀವು 1 hour ಎಷ್ಟು ಕಿಲೋಮೀಟರ್? ಒಂದು 2 kilometers. 2 kilometerಗೆ 1 hour ಬೇಕು. ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಸೊ ಇದೆಲ್ಲ ಫುಲ್ ನೀರೆಲ್ಲ ಬ್ಲಾಕ್ ಆಗತ್ತೆ ಇಲ್ಲಿ. ಈ ಮೋರಿ ಇದೆಲ್ಲ ನೋಡ್ತಾ ಇದ್ದಾರೆ ನೋಡಿ, ಇದು ಫುಲ್ ಆಗಿಬಿಟ್ಟು ನೀರೆಲ್ಲ ಇಲ್ಲಿ ತನಕ ಬರುತ್ತೆ. ಅವಾಗ ಈ ರೋಡ್ ಎಲ್ಲ ಬ್ಲಾಕ್ ಮಾಡಿ ಯಾವ ಗಾಡಿನೂ ಹೋಗಕ್ಕೆ ಬಿಡಲ್ಲ ಇದೆ. ಸೊ ಇದೆಲ್ಲ ಬಿದರಲ್ಲಿ ಆ ಕಡೆ ಮೇಡಲ್ಲಿಂದ ಬರಬೇಕು, ಇಲ್ಲಿಗೆ ಬರಬೇಕಂದ್ರೆ. ಸೊ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ನಾವು ತುಂಬಾ ಫೈಟ್ ಮಾಡಿದೀವಿ, ಕಂಪ್ಲೇಂಟ್ಸ್ ಕೊಟ್ಟಿದ್ವಿ, ಯಾವ ಆಕ್ಷನ್ ತಗೊಂಡಿಲ್ಲ ಇಲ್ಲಿ. ಸರ್, ಇದು ಕಿತಕನೂರು ಪಂಚಾಯಿತಿ ತುಂಬಾ ಹಳೆ ಪಂಚಾಯಿತಿ. ಓಕೆ, ಸುಮಾರು ವರ್ಷದಿಂದ ಇಲ್ಲಿ ಇದೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಕಿತಕನೂರಿಂದ ಮೆಜಾರಿಟಿ ಆಫ್ ದಿ ರೋಡ್ ಏರಿಯಾಸ್ ಅಂದ್ರೆ ಕಿತಕನೂರು ಬಿದರಹಳ್ಳಿ, ಕಿತಕನೂರು ಮೇಡಹಳ್ಳಿ, ಕಿತಕನೂರು ಹಳೆಹಳ್ಳಿ, ಕಿತಕನೂರು ಟಿಸಿ ಪಾಳ್ಯ ರೋಡ್, ರಾಂಪುರ. ಸೊ ಇದೆಲ್ಲ ಕನೆಕ್ಟಿವಿಟಿ ಇದೆ. ಸೊ ಕಿತಕನೂರು ಈ ಮೇನ್ ಕಿತಕನೂರು ರೋಡ್ ಕರೆಕ್ಟ್ ಮಾಡಿದ್ರೆ ಇಲ್ಲಿಂದ ಸೊ ಚೆನ್ನಾಗಿರುತ್ತೆ ಸರ್. ಅದು ನಾವು ಏನ್ ಕೇಳ್ಕೊಳ್ತಾ ಇದೀವಿ ಅಂದ್ರೆ ಸೊ ಕಿತಕನೂರಿಂದ ಎಲ್ಲ ಕನೆಕ್ಟಿವಿಟೀಸ್ ಎಲ್ಲ ಸರಿ ಮಾಡ್ಬೇಕು ಸರ್. ಸರ್, ಈಗ ಇಲ್ಲಿ ಮಳೆ ಬಂದ್ರೆ ರಸ್ತೆಯಲ್ಲಿ ನೀರು, ಈ ಬೇಸಿಗೆಯಲ್ಲಿ ನೋಡಿದ್ರೆ ದಟ್ಟವಾಗಿರುವಂತಹ ಧೂಳು. ಈಗ ಹೆಲ್ತ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಈ ಒಂದು ರೋಡ್ ನಲ್ಲಿ ಹೋದವರು, ನಿಮ್ಗೆ ಡೈಲಿ ಓಡಾಡೋರಿಗೆ ಏನೇನಾಗ್ತಿದೆ ಸರ್? ಮೈನ್ ಏನಂದ್ರೆ ಈ ರೋಡ್ ನೀವು ನೋಡಿದ್ರೆ ಇಷ್ಟು ಗಾಡಿ ಓಡಾಡ್ತಾ ಇದೆಯಲ್ಲ, ಇಷ್ಟು ಗಾಡಿ ಬಿದರಳ್ಳಿಯಿಂದ ಟಿಸಿ ಪಾಳ್ಯ ಮೇಡಳ್ಳಿಯಿಂದ ಬಿದರಳ್ಳಿಗೆ ಎಷ್ಟು ಗಾಡಿ ಓಡಾಡುತ್ತಂದ್ರೆ ಬರೀ ಧೂಳೆ ಸರ್ ಇಲ್ಲಿ ಇರೋದು.